ಇವತ್ತು ನಾವು ಸಿಂಪಲ್ ಹಾಗೆ ಸೂಪರ್ ಆಗಿರೋವಂಥ ಚಿಕನ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿಗೆ ಪೆಪ್ಪರ್, ಸ್ಟಾರ್ ಆ್ಯನಸ್, ಚಕ್ಕೆ, ಏಲಕ್ಕಿ ಹಾಗೆ ಸೋಂಪು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕೆಲವರಿಗೆ ಸೋಂಪು ಅಂದರೆ ಇಷ್ಟ ಆಗಲ್ಲ, ಸೋಂಪು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಹಾಕಿದ್ರೂ ಕೂಡ ಅದು ತುಂಬ ಸೋಂಪು ಸ್ಮೆಲ್ಲೇ ಕೊಡುತ್ತೆ. ಅದಕ್ಕೆ ಸೋಂಪನ್ನ ಲಾಸ್ಟ್ ನೋಡಿಕೊಂಡು ಹಾಕ್ಕೋಬೇಕು. ಡ್ರೈ ರೋಸ್ಟ್ ಮಾಡಿರೋ ಪದಾರ್ಥನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಫೈನ್ ಪೌಡರಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಆಗಿದೆ ಪೌಡರು. ಈಗ ಒಂದು ಪಾತ್ರೆಗೆ 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ 2 ಹಸಿಮೆಣಸಿನ್ಕಾಯಿ, ಅರ್ಧ ಕ್ಯಾಪ್ಸಿಕಮ್ಮು, 3 ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ತೊಳೆದಿಟ್ಕೊಂಡಿರೋವಂಥ ಚಿಕನ್ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಕ್ಕಿಡಿ. ಈಗ ಚಿಕನ್ನೆಲ್ಲ ಆಲ್ಮೋಸ್ಟ್ ಬೆಂದಿದೆ. ನೋಡ್ಕೊಳ್ಳಿ, ಚಿಕನ್ ಬೆಂದಿದ್ರೆ ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡ್ರಲ್ಲ ಮಸಾಲೆ ಪುಡಿ, ಅದು ಹಾಕ್ಕೊಂಡು ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅಕಸ್ಮಾತ್ ಚಿಕನ್ ಬೆಂದಿಲ್ಲ ಅಂದರೆ 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನಿಮ್ಗೇನಾದರೂ ಡ್ರೈ ಥರ ರೆಸಿಪಿ ಬೇಕಾದರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅಥವಾ ನಿಮ್ಗೇನಾದರೂ ಕರಿ ಸ್ವಲ್ಪ ಜಾಸ್ತಿ ಇರಬೇಕು ಅಂದರೆ ಒಂದು ದೊಡ್ಡ ಗ್ಲಾಸಲ್ಲೇ ನೀರು ಹಾಕ್ಕೊಂಡು ಗಟ್ಟಿ ಆಗೋವರೆಗೂ ಬೇಯಿಸ್ಕೊಳ್ಳಿ. ನೀವು ನೋಡ್ಬೋದು ಆಲ್ಮೋಸ್ಟ್ ನೀರು ಕೂಡ ಎವಾಪ್ರೇಟ್ ಆಗೋಗಿದೆ. ಈಗ ಏನಿಲ್ಲ, ಸಿಂಪಲ್ಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕರಿ ರೆಡಿ. ಚಿಕನ್ ಕೂಡ ಅಷ್ಟೇ ಸೂಪರಾಗಿ ಬೆಂದಿತ್ತು. ಇದನ್ನು ಪೂರಿ ಆಗಲಿ, ಚಪಾತಿ ಆಗಲಿ, ದೋಸೆ ಆಗಲಿ ಯಾವುದ್ರ ಜೊತೆ ಕೂಡ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ, ಆಯಿತಾ? ಥ್ಯಾಂಕ್ ಯು.